ನಾವು ಸದ್ಯಕ್ಕೆ ಬಿಗ್ ಬಾಸ್ ಈ ಒಂದು ಏರಿಯಾದಲ್ಲಿ ಇದು ಆಂಧ್ರಹಳ್ಳಿ ಮೇನ್ ರೋಡ್. ಇಲ್ಲಿ ಆಕ್ಚುಲಿ ಯಾವ ಮಟ್ಟಿಗೆ ಬಿಗ್ ಬಾಸ್ ನೋಡ್ತಾರೆ, ಬಿಗ್ ಬಾಸ್ ನೋಡಲ್ಲ ಅನ್ನೋ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡೋಣ. ರಿಯಲ್ ಆಗಿ ಕೇಳೋಣ ಅವ್ರನ್ನ, ಬಿಗ್ ಬಾಸ್ ನೋಡ್ತಾರ, ಏನಕ್ಕೆ ನೋಡ್ತಾರ. ಬನ್ನಿ, ಅದನ್ನ ಜಾಸ್ತಿ ಮಾತಾಡೋದು ಬೇಡ, ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಆಕ್ಚುಲಿ ಅಕ್ಕ ಅಂಗಡಿಲಿ ಇದಾರೆ, ಬಿಗ್ ಬಾಸ್ ನೋಡ್ತಾರ ಇಲ್ವಾ ಕೇಳೋಣ ಬನ್ನಿ. ಅಕ್ಕ ಬಿಗ್ ಬಾಸ್ ನೋಡಿರಾ? ಬಿಗ್ ಬಾಸ್ ನೋಡೋರು ಇನ್ನೂ ಒಬ್ರಿದ್ದಾರೆ. ಅಕ್ಕ ಹೇಳಿ, ಬಿಗ್ ಬಾಸ್ ಅಲ್ಲಿ ಏನ್ ಇಷ್ಟ ಆಗುತ್ತೆ ಈ ಸಾರಿ ಬಿಗ್ ಬಾಸ್ ಅಲ್ಲಿ? ಸ್ವಲ್ಪ ಹತ್ರ ಬನ್ನಿ, ಮೈಕ್ ಕ್ಯಾಚ್ ಆಗಿ. ಈ ಸಾರಿ ತುಂಬಾ ಇಷ್ಟ ಆಗತ್ತೆ. ತುಂಬಾ ಇಷ್ಟ ಆಗತ್ತೆ ಎಲ್ಲ. ಯಾರು ಚೆನ್ನಾಗ್ ಆಡ್ತಾ ಇದಾರೆ ನಿಮ್ಮ ಇದ್ರಲ್ಲಿ? ಇವಳು ಅನುಷಾನ, ಇವಳು ಗೌತಮಿನ, ಗೌತಮಿ ಎಲ್ಲ ಭವ್ಯ ಭವ್ಯ ಅವಳು ಚೆನ್ನಾಗ್ ಆಡ್ತಿದ್ಲು. ಅಲ್ಲ, ಈ ಸಾರಿ ಅವ್ರನ್ನ ಹೊರಗಡೆ ಕಳ್ಸಕ್ ರೆಡಿ ಆಗ್ಬಿಟ್ಟಿದ್ರು ಸುದೀಪ್ ಅವರು, ಆಮೇಲೆ ಏನೋ ಒಳಗಡೆ ಉಳಿಸ್ಕೊಂಡ್ರು. ಹೌದು, ಅದು ಅವ್ರು ಮಾಡಿದ್ ಮೋಸ ಅಲ್ವಾ? ಅಂದ್ರೆ ಭವ್ಯಗೌಡ ಒಬ್ರು ತುಂಬಾ ಚೆನ್ನಾಗ್ ಆಡ್ತಾರೆ. ಅವ್ರು ಚೆನ್ನಾಗ್ ಆಡ್ತಾರೆ. ಮತ್ತೆ ಅವರಲ್ಲಿ ಇವನು ಹನುಮಂತ್ ಚೆನ್ನಾಗಿ ಅವ್ರು ಬಂದ್ರ ಮೇಲೆ ಚೆನ್ನಾಗಿ ಆಗ್ತಾ ಇರೋದು. ಹನುಮಂತ್ ಅವರು ಏನ್ ಅನ್ಸುತ್ತೆ? ಹನುಮಂತ್ ಅವ್ರ ಬಗ್ಗೆ ಹಳ್ಳಿ ಕಡೆ ಏನ್ ಬಂದಿದ್ದಾರೆ? ಸ್ವಲ್ಪ ಏನೋ ಒಂಥರ ತರ ಕಾಣಿಸ್ತಾನೆ. ಅದು ಹೌದು ಸುಳ್ಳ ಗೊತ್ತಿಲ್ಲ. ಮೋಕ್ಷಿತ ಅವರು ಅವರ ಧಾರಾವಾಹಿಗಳಲ್ಲಿ ಮಾಡ್ತಿದ್ರು. ಹೌದು, ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಕಳೆದ ವಾರ ಅಂತೂ ಏನ್ ಜೋರ ಕಿಚ್ಚಾಡ್ತಾ ಇದ್ರು. ಹೌದು, ಹೊರಗಡೆ ಹೋಗುವಾಗ ಇಲ್ಲ ಚೆನ್ನಾಗ್ ಆಡ್ತಾರೆ ಅವರು. ಇನ್ನು ಗೋಲ್ಡ್ ಸುರೇಶ್ ಅವರು 2 ಕೋಟಿ ಗೋಲ್ಡ್ ಹಾಕೊಂಡಿದ್ದಾರೆ. ಅವ್ರು 50 ಲಕ್ಷ ಗೆಲ್ಲಕ್ ಬಂದಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಅವ್ರು ಅದು ಹೆಂಗ ಮಾಡಿದಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ಅದು ಯಾವ ತರ ಮಾಡ್ರ. ಅಂದ್ರೆ ಈಗ 50 ಲಕ್ಷ ಗೆಲ್ಲಕ್ ಬಂದಿದ್ದಾರೆ, 2 ಲಕ್ಷ ಗೋಲ್ಡ್ ಹಾಕೊಂಡಿದ್ದಾರೆ. 2 ಲಕ್ಷ ಗೋಲ್ಡ್ ಗೋಲ್ಡ್ ಸುರೇಶ್ 2 ಕೋಟಿ ಗೋಲ್ಡ್. ಒಂಥರ ಇದು ಅನ್ಸುತ್ತಲ್ಲ ಅಕ್ಕ? ಹೌದು, ಇದು 2 ಕೋಟಿ ಗೋಲ್ಡ್ ಇಟ್ಕೊಡಿ ಅಪ್ಪ, 50 ಲಕ್ಷ ಗೆಲ್ಲಕ್ ಬಂದಾರಲ್ಲ ಅಂತ ಅನ್ಸುತ್ತೆ ಒಂದ್ ಕಡೆ ಅಲ್ವಾ? ಅನ್ಸುತ್ತೆ. ಹೌದು, ಅನ್ಸುತ್ತೆ. ಅದು ನಿಮ್ಗೆ ಯಾರು ಗೆಲ್ಬೇಕು ಅನ್ಸುತ್ತೆ ಈ ಸಾರಿ ಬಿಗ್ ಬಾಸ್ ಅಲ್ಲಿ? ನಮ್ಗೆ ಹನುಮಂತ ಗೆಲ್ಬೇಕಂತ ಆಯ್ತು. ಹನುಮಂತ ಯಾಕೆ ಬಡವ್ರ ಮಗ ಅಂತ ಹನುಮಂತ ಗೆಲ್ಬೇಕು? ಬಿಗ್ ಬಾಸ್ ನೀವ್ ನೋಡಿರಾ? ನೋಡ್ತಾ ಇದ್ದೀನಿ ಸರ್. ಹನುಮಂತ ಟ್ಯಾಲೆಂಟ್ ಆಗಿದ್ದಾನೆ ಸರ್. ಹನುಮಂತ ಬಂದ್ಮೇಲೆನೆ ಒಂಥರ ಚೇಂಜ್ ಆಗಿದೆ ಬಿಗ್ ಬಾಸ್ ನೋಡುವಂತದ್ದು. ಒಂದ್ ಸ್ವಲ್ಪ ಚೇಂಜ್ ಆಗಿದೆ, ಮೊದಲಿಗಿಂತ ಇವಾಗ ಇಲ್ಲ. ಇವಾಗನೇ ಒಂಥರ ಬೇರೆ ಆಗಿದೆ, ಮೊದಲೇ ಬೇರೆ ಆಗಿದೆ. ಹನುಮಂತ ಬಂದ್ಮೇಲೆ ಒಂದು ರೀತಿಯ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಾಗಿದೆ. ಇವಾಗ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ. ಹನುಮಂತರಿಂದಲೇ ಎಷ್ಟೋ ಜನ ಕಲ್ತವ್ರೆ. ಈಗ ಹನುಮಂತ ಅವ್ರೆಲ್ಲಕ್ಕಿಂತಲೂ ಕಡಿಮೆ ಕಲ್ತವ್ರೆ, ಆದ್ರೆ ಹನುಮಂತಿಂದ ಅವರೆಲ್ಲ ಕಲ್ತವ್ರೆ ಈಗ ಜಾಸ್ತಿಯಾಗಿ. ಹಂಗೆ ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ. ಈಗ ಕೆಲವ್ರು ಹೇಳ್ತಾರೆ ಹನುಮಂತ ಪೆದ್ದಂಗೆ ಇರ್ತಾನೆ, ಅವ್ನು ಇಲ್ಲ ಇಲ್ಲ, ಪೆದ್ದರೇ ಬುದ್ಧಿವಂತರಾಗಿರೋದು ಸರ್. ಬುದ್ಧಿವಂತರೇ ಪೆದ್ದರಾಗಿದ್ದಾರೆ ಈಗ ಬಿಗ್ ಬಾಸ್ ಅಲ್ಲಿ. ಹೌದೌದು. ಒಂದ್ ಕಡೆ ಅನುಷ ರೇಗಿಸ್ತಿದ್ಲು, ವಾರ ಆದ್ರೂ ಸ್ನಾನ ಮಾಡಲ್ಲ ನೀನು ಹನುಮಂತ ಅಂತೆಲ್ಲ ರೇಗಿಸ್ತಾ ಇತ್ತು. ನಾವು ಡೈಲಿ ಮಾಡ್ತೀವಿ, ವಾರ ಇಲ್ಲ, ಅವನು ಸ್ನಾನ ಮಾಡಲ್ಲ ನಿಜ. ಆದ್ರೆ ಮೊದಲು ಒಂದ್ಸಲಿ ನಾನು ಬೇರೆ ಯಾವ್ದೋ ಪ್ರೋಗ್ರಾಮ್ ಅಲ್ಲೂ ಕೂಡ ಹಂಗೆ ಅದು ಮಾತುಗಳು ಬಂದಿತ್ತು. ಅವನು ಒಪ್ಕೊಂಡಿದ್ದಾನೆ, ಇಲ್ಲ ನಾನು ವಾರಕ್ಕೊಮ್ಮೆ 2 ಸಾರಿ 3 ಸಾರಿ ಸ್ನಾನ ಮಾಡೋದು ಅಂತ. ನಿನ್ನೇನು ಕೂಡ ಒಪ್ಕೊಂಡಿದ್ದಾನೆ ಅವನು, ಬಿಗ್ ಬಾಸ್ ಅಲ್ಲಿ ಕೂಡ ಒಪ್ಕೊಂಡಿದ್ದಾನೆ, ನಾನು ಹಾಗೆ ಸ್ನಾನ ಮಾಡೋದು, ಹಂಗೆ ಇರೋದೇ ಹಂಗೆ ಅಂತ. ಅದಕ್ಕೆ ಅದರಲ್ಲಿ ಅವನು ಏನು ಸುಳ್ಳು ಹೇಳಿಲ್ಲ, ಕರೆಕ್ಟ್ ಆಗಿ ಹೇಳಿದ್ದಾನೆ. ಒಳ್ಳೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ? ಇವಾಗ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್, ಇವಾಗ ಸೂಪರ್ ಆಗಿದೆ. ಹನುಮಂತಿಂದ ಏನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹನುಮಂತ ನನ್ನ ಅನಿಸಿಕೆಯಲ್ಲಿ ಹನುಮಂತ ಫಸ್ಟ್ ಇಲ್ಲ ಸೆಕೆಂಡ್ ಬರ್ಬೋದಂತೀನಿ. ಹೌದು, ಫಸ್ಟ್ ಇಲ್ಲ ಸೆಕೆಂಡ್ ಬರ್ಬೋದಂತೀನಿ. ನಿಮ್ದೇ ಕಡೆಯವರು, ನಿಮ್ಮೂರ್ ಕಡೆಯವರು ಚೈತ್ರ ಅಂತ ಹೇಳಿದ್ರೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ರಾಂಗ್ ಮಾತಾಡ್ತಾರೆ. ಕೆಲವೊಂದು ವಿಚಾರ ಓಕೆ, ಕೆಲವೊಂದು ವಿಚಾರದಲ್ಲಿ ಮಾತು ಚೆನ್ನಾಗ್ ಆಡ್ತಾರೆ. ಕೆಲವೊಂದು ಟಾಸ್ಕ್ ಬಂದಾರ ಅವರು ಸ್ವಲ್ಪ ರಾಂಗ್ ಆಡ್ತಾ ಇದ್ದಾರೆ. ಧನರಾಜ್ ಅವ್ರ ಬಗ್ಗೆ? ಧನರಾಜ್ ಅಷ್ಟೊಂದೇನು ಟಾಸ್ಕ್ ಅಲ್ಲಿ ದೊಡ್ಡ ಏನು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಅವರು, ಧನರಾಜ್ ಅವರು. ಹೋದ್ ಸರಿ ಸೀಸನ್ಗೂ ಈ ಸರಿ ಸೀಸನ್ಗೂ ಕಂಪೇರ್ ಮಾಡ್ಕೊಂಡ್ರೆ ಏನ್ ಅನ್ಸುತ್ತೆ? ಹೋದ್ ಸರಿ ಸೀಸನ್ ಚೆನ್ನಾಗಿತ್ತು ಸರ್. ಹೋದ್ ಸಲಿ ಅಂದ್ರೆ ಎಲ್ಲ ಟ್ಯಾಲೆಂಟ್ ಆಗಿದ್ರು. ಈ ಸಲಿ ಅಷ್ಟೊಂದು ಏನು ದೊಡ್ಡ ಟ್ಯಾಲೆಂಟ್ ಆಗಿ ಇಲ್ಲ. ಕೆಲವೊಂದು ಇವಾಗ ಒಂದ್ ಸ್ವಲ್ಪ ಕೆಲವರು ಟ್ಯಾಲೆಂಟ್ ಆಗಿ ಇದ್ ಮಾಡ್ತಾ ಇದಾರೆ ಅಷ್ಟೇ, ಆಟ ಆಡ್ತಾ ಇದಾರೆ. ಮೊದಲು ಹೋದ್ ಸರಿ ಮಾತ್ರ ತುಂಬಾ ಚೆನ್ನಾಗಿತ್ತು, ಎಲ್ಲ ಪೈಪೋಟಿಗಳಿತ್ತು. ಈ ಸಲ ಅಷ್ಟೇನು ದೊಡ್ಡ ಮಟ್ಟದ ಪೈಪೋಟಿಗಳಿಲ್ಲ. ಈ ಸರಿ ಸ್ಟಾರ್ಟಿಂಗ್ ಅಲ್ಲೇ ಜಗದೀಶ್ ಅವರು ಜ್ವರ ಅದೇ ಗುಡುಗಿಸಿದ್ರು ಅಷ್ಟೇ. ಗುಡುಗಿದ್ರೆ ಅದೇನು ಅದೊಂದು ಪ್ರೋಗ್ರಾಮ್ ಅನ್ನಲ್ಲ. ಈಗ ಅಂತ ಮಾತುಗಳೆಲ್ಲ ಆಡೋದು ಪ್ರೋಗ್ರಾಮ್ ಆಗಲ್ಲ, ಅದು ಗಲಾಟೆಗಳಾಯ್ತವ. ಹಾಗಾಗಿ ಅದು ಪ್ರೋಗ್ರಾಮ್ ಆಗಿಲ್ಲ. ಈಗ ತುಂಬಾ ಒಂದು ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ. ನಿಮ್ಗೆ ಆ ರೀತಿ ಗಲಾಟೆ ಇಷ್ಟ ಆಗಲ್ಲ? ಗಲಾಟೆ ಎಲ್ಲ ಇಷ್ಟ ಆಗಲ್ಲ ನಮ್ಗಂದ್ರೆ ಒಂದು ಕೂತ್ಕೊಂಡು ನೋಡೋ, ಒಂದು ನಗೋದು, ಒಂದು ಜೋಕು, ಒಂದು ನೋಡಿ ಇಂಟ್ರೆಸ್ಟಿಂಗ್ ಇರ್ಬೇಕು. ಯಾರ್ ಆಯ್ತಾರೆ, ಏನ್ ಹೇಳ್ತಾರೆ, ಯಾರ್ ಗೆಲ್ತಾರೆ, ಏನ್ ಬರ್ತಾರೆ ಅಂತ ಒಂದು ಇಂಟ್ರೆಸ್ಟಿಂಗ್ ಇದೆ. ಅದು ಒಂದು ಪ್ರೋಗ್ರಾಮ್ ಅಂತ ಆಗತ್ತೆ. ಗಲಾಟೆಗಳಾದ್ರೆ ಅದು ಪ್ರೋಗ್ರಾಮ್ ಅಂತ ಆಗಲ್ಲ.
ನಿಮ್ಗೆ ಟಾಸ್ಕ್ ಗಳೆಲ್ಲ ಆಡ್ತಾರಲ್ಲ ಅಲ್ಲಿ ಹಾ. ಅದೆಲ್ಲ ಏನು ಇಷ್ಟ ಆಗತ್ತೆ ಹೇಗೆ? ಇಷ್ಟ ಆಗುತ್ತೆ. ನಿನ್ನೆ ಎಲ್ಲ ಆಡಿದ್ರು, ಯಾವ್ದು ಮಣ್ಣಲ್ಲಿ ಇದು ಆಡಿದ್ರು, ಅದು ಸ್ವಲ್ಪ ಓಕೆ. ಅದೇನು ದೊಡ್ಡ ಮಟ್ಟದ ಏನು ಆಟ ಅಲ್ಲ. ಈ ಬೇರೆ ಬೇರೆ ಕೆಲವು ಆಟಗಳೆಲ್ಲ ಬರ್ತವೆ, ಈ ಬಾಲ್ ಇದನ್ನ ಮಾಡೋದು, ಶೂಟ್ ಮಾಡುವಂತದ್ದು, ಅದು ಎಲ್ಲ ತುಂಬಾ ಟ್ಯಾಲೆಂಟ್ ಆಗಿರ್ತದೆ ಅವೆಲ್ಲ ಆಟಗಳು. ಆವಾಗ ಮಾತ್ರ ತುಂಬಾ ನೋಡೋಕೆ ಇಂಟ್ರೆಸ್ಟ್ ಆಗಿರ್ತದೆ. ಹೌದು. ಆಮೇಲೆ ಇನ್ನು ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ? ಗೋಲ್ಡ್ ಸುರೇಶ್ ಬಗ್ಗೆ ಸ್ವಲ್ಪ ಸೈಲೆಂಟ್ ವ್ಯಕ್ತಿ, ಆದ್ರೆ ಟ್ಯಾಲೆಂಟ್ ಆಗಿದ್ದಾರೆ. ಸೈಲೆಂಟ್ ವ್ಯಕ್ತಿ, ಟ್ಯಾಲೆಂಟ್ ಆಗಿದ್ದಾರೆ. ಅಣ್ಣ ಈಗ ಅವ್ರು 2 ಕೋಟಿ ಗೋಲ್ಡ್ ಹಾಕೊಂಡವ್ರೆ, 50 ಲಕ್ಷ ಗೆಲ್ಲೋಕ್ ಬಂದಿದ್ದಾರೆ. ಇಲ್ಲ, ಅವರು ಗೆಲ್ಲಕ್ಕೇನು ದುಡ್ಡಿನ ಆಸೆಗೋಸ್ಕರ ಬಂದಿಲ್ಲ. ನಾನೊಂದು ಬಿಗ್ ಬಾಸ್ ಹೋಗಿ ಒಂದು ಜನರಿಗೆ ಒಂದು ಗುರುತಿಸ್ಕೊಳ್ಬೇಕಂತ ಅವ್ರು ಬಂದವ್ರು, ಅಷ್ಟೇ ಬಿಟ್ರೆ ಅವ್ರು ದುಡ್ಡಿಗೋಸ್ಕರ ಬಂದಿಲ್ಲ ಅಂತ ಅವ್ರು ಹೇಳಿದಾರಲ್ಲ. ಮೊನ್ನೆನೇ ಹೇಳಿದ್ರು, ನಾ ದುಡ್ಡಿಗೋಸ್ಕರ ಬಂದಿಲ್ಲ, ಜನರಿಗೆ ಗುರುತಿಸ್ಕೊಳಕ ನಾನು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ನಿಮ್ದೇ ಕಡೆ ಇನ್ನೊಬ್ಬ ಧನರಾಜ್ ಅವರು. ಧನರಾಜ್ ಏನು ಅಷ್ಟೊಂದೇನು ಟ್ಯಾಲೆಂಟ್ ಆಗಿಲ್ಲ ಅವರು. ನಮ್ದು ಕಡೆ ಆದ್ರೂ ಕೂಡ ಟ್ಯಾಲೆಂಟ್ ಆಗಿಲ್ಲ. ಚೈತ್ರ ಅವರು ಸ್ವಲ್ಪ ಸೇಮ್ ಆಗಿದ್ದಾರೆ, ಟ್ಯಾಲೆಂಟ್ ಆಗಿಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಟದಲ್ಲಿ. ಅಲ್ಲ, ಈಗ ಧನರಾಜ್ ಅವ್ರನ್ನ ತುಕಾಲಿ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಿದ್ರು, ಮಾನಸ್ ಅವ್ರ ಗಂಡ ತುಕಾಲಿ ಹೇಳ್ತಿದ್ರು. ಹೌದೌದು. ಈಗ ಅವರು ಏನು ಮೈಂಡ್ ಅಲ್ಲಿ ಏನು ಇಟ್ಕೊಂಡಿಲ್ಲ ಧನರಾಜ್ ಅವರು, ಹೇಗಿದ್ದಾರೆ ಹಾಗೆ ಇದ್ದಾರೆ, ಅದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ. ಇಲ್ಲ ಅಂದ್ರೆ ಅವರು ತುಂಬಾ ಸಾಫ್ಟ್ ವ್ಯಕ್ತಿ, ತುಂಬಾ ಸಾಫ್ಟ್ ಮಾತು, ಸಾಫ್ಟ್ ಮನಸ್ಸು. ಏನಿದ್ರು ನಿಮ್ಮ ಹತ್ರ ಒಂದು ಹೇಳ್ಕೊಳ್ಳೋದು, ಅವ್ರ ಹತ್ರ ಒಂದು ಹೇಳ್ಕೊಳ್ಳೋಂತ ಮನಸ್ಸಲ್ಲಿ ಏನು ಇಟ್ಕೊಳ್ಳುವಂತ ವ್ಯಕ್ತಿ ಅಲ್ಲ, ಸಾಫ್ಟ್ ವ್ಯಕ್ತಿ. ಇಲ್ಲ ನಾನು ಹಂಗ್ ಮಾಡ್ತೀನಿ, ನಾನು ಹಿಂಗ್ ಮಾಡ್ಬೇಕು ಅನ್ನುವಂಥದ್ದು ತಲೆಯಲ್ಲಿ ಏನಿಲ್ಲ ಅವರಿಗೆ, ಆ ತರದ ವ್ಯಕ್ತಿ. ಹೌದು. ನಿಮ್ಗೆ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂತ ನಿಮ್ಮ ಭವ್ಯ ಬರ್ಬೋದು. ಭವ್ಯ ಬರ್ಬೋದು. ಸ್ವಲ್ಪ ಅವರು ಒಂದ್ ಸ್ವಲ್ಪ ಆಟದಲ್ಲಿ ಸ್ವಲ್ಪ ಚಾಲೆಂಜ್ ಆಗಿರ್ತಾರೆ. ಈಗ ಎಲ್ಲಕ್ಕಿಂತ ಕಂಪೇರ್ ಮಾಡಿದ್ರೆ ಅವ್ರು ಒಂದ್ ಸ್ವಲ್ಪ ಆಟದಲ್ಲಿ ಚಾಲೆಂಜ್ ಆಗಿ ತಗೊಳ್ತಾರೆ ಎಲ್ಲಕ್ಕಿಂತ. ಸೆಕೆಂಡ್ ಹನುಮಂತ ಬರ್ಬೋದೇನೋ ಅಂತ. ಶಿಶಿರು ತ್ರಿವಿಕ್ರಮ ಸ್ವಲ್ಪ ಅವ್ರು ಅಷ್ಟೊಂದೇನು ಇದ್ರಲ್ಲಿ ಚಾಲೆಂಜ್ ಆಗಿ ಯಾರು ತಗೊಳ್ತಾ ಇಲ್ಲ ಆಟದಲ್ಲಿ. ಏನೋ ಒಂದು ಇದು ಮಾಡ್ಬೇಕು ಪ್ರೋಗ್ರಾಮ್ ಅಲ್ಲಿ, ಇದು ನಾವು ಒಂದು ಚಾಲೆಂಜ್ ಆಗಿ ತಗೊಂತಾ ಇಲ್ಲ ಅವ್ರು ಯಾವ ಕಾರ್ಯಕ್ರಮನು ಕೂಡ. ಅಲ್ಲಿ ಭವ್ಯ ಒಬ್ಳು ಮಾತ್ರ ಚಾಲೆಂಜ್ ಆಗಿ ತಗೊಂತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಸ್ ಬಗ್ಗೆ ಅವರ ಅಭಿಪ್ರಾಯ, ಮನಸೋ ಇಚ್ಛೆ ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಎಸ್, ಹಾಗೆ ಇನ್ನೊಂದಷ್ಟು ಜನವನ್ನ ಕೇಳೋಣ. ಅವರು ಬಿಗ್ ಬಾಸ್ ಅನ್ನ, ಅಣ್ಣ ನೀವು ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದೀರಿ, ಸರಿಯಾಗಿ ಅದು ಹೇಳಕ್ಕೆ ಗೊತ್ತಾಗಲ್ಲ. ಅಂದ್ರೆ ಈಗ ಸ್ಟಾರ್ಟಿಂಗ್ ಇಂದ ಈಗ ಜಗದೀಶ್ ಅವರೆಲ್ಲ ಫೈಟ್ ಮಾಡಿದ್ರಲ್ಲ, ಅದೆಲ್ಲ ನೋಡಿದ್ರ? ನೋಡ್ದೆ ಜಗದೀಶ್. ಏನ್ ಅನ್ಸುತ್ತೆ ಆ ಒಂದು ಸಂದರ್ಭ? ಜಗದೀಶ ಕರೆಕ್ಟ್ ಮಾಡ್ತಾ ಇದ್ದಾರೆ, ಜಗದೀಶ ಸರಿ ಅನಿಸ್ತದೆ. ಈಗ ಬಿಟ್ರೆ ಈಗ ಕರೆಕ್ಟ್ ಆಗಿ ಮಾತಾಡೋದು ಅಂದ್ರೆ ಹನುಮಂತ ಕರೆಕ್ಟ್ ಚೆನ್ನಾಗ್ ಮಾತಾಡ್ತಾರೆ. ಹನುಮಂತ ಸರಿ. ಅಲ್ಲ, ಈಗ ಜಗದೀಶ್ ಮಕ್ಕಳಿಗೆಲ್ಲ ನಿಂದೆ ಮಾಡ್ತಾರೆ ಅಂತೆಲ್ಲ ಅವ್ರು ಹಾಕಿದ್ರು. ಆಮೇಲೆ ಅದೇ ಆದ್ರೂ ಆಟ ಆಡೋರು ಚೆನ್ನಾಗಿ ಫೈಟ್ ಕೊಡೋರು ಅವ್ರು. ಅದ್ ಬಿಟ್ರೆ ಇವಾಗ ಕರೆಕ್ಟ್ ಆಗಿ ಲೆಕ್ಕಾಚಾರವಾಗಿ ಅಂದ್ರೆ ಸ್ವಲ್ಪ ಹನುಮಂತನೇ ಪರವಾಗಿಲ್ಲ. ಒಂದು ಏನೇ ತೀರ್ಪು ಕೊಡ್ಬೇಕಾದ್ರು ಹನುಮಂತ ಚೆನ್ನಾಗ್ ಕೊಡ್ತಾರೆ. ಆದ್ರೂ ಅವ್ರ ಹಳ್ಳಿ ಹುಡುಗ ಆದ್ರನ್ನ ಬುದ್ಧಿವಂತನೇ ಸ್ವಲ್ಪ ಹೇಳ್ಬೇಕು ಅಂದ್ರೆ. ಇನ್ನು ಈ ಮಂಜಣ್ಣ ಅಂತ ಇದಾರೆ ನೋಡಿ, ಗಾಡಿ ಎಲ್ಲ ಬಿಟ್ಕೊಂಡಿದಾರಲ್ಲ, ವಿಕ್ರಮ್ ಮಂಜು, ಅವ್ರ ಬಗ್ಗೆ ಏನ್ ಅನ್ಸುತ್ತಲ್ಲ? ಕೂಗಾಡ್ತಾ ಇರ್ತಾರೆ. ಅವರು ಕೂಗಾಡ್ತಾ ಇರ್ತಾರೆ, ಅವರು ಚೆನ್ನಾಗ್ ಆಡ್ತಾರೆ, ಪರವಾಗಿಲ್ಲ. ನಮ್ಮ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಹೇಳೋದಾದ್ರೆ? ಗೋಲ್ಡ್ ಸುರೇಶ್ ಏನು ಅಷ್ಟೊಂದು ಇಲ್ಲ ಅನಿಸ್ತದೆ. ಅವ್ರು ಆಡೋದೊಂದು, ಮಾತಾಡೋದೊಂದು, ಮಾಡೋದೊಂದು, ಮಾತಾಡೋದೊಂದು, ಆ ತರ ಇದೆ ಅವ್ರದ್ದು. ಈ ಸರಿ ಬಿಗ್ ಬಾಸ್ ಅಲ್ಲಿ ಏನ್ ಇಷ್ಟ ಆಗುತ್ತೆ? ಏನು ಅಂತ ಗೊತ್ತಾಯ್ತಾ ಇಲ್ಲ. ಅದೇನದ್ರಿಂದ ಏನ್ ಪ್ರಯತ್ನನೇ ಇಲ್ಲ ಅನಿಸ್ತದಪ್ಪ. ಏನ್ ಕಲಿಯುವಂತದ್ದು ಇಲ್ಲ, ಏನೂ ಇಲ್ಲ. ಬೇರೆ ಇವಾಗ ಪ್ರೋಗ್ರಾಮ್ಗಳೆಲ್ಲ ಚೆನ್ನಾಗ್ ಕಲಿಯುವಂತ ಗೊತ್ತಾಗ್ತದೆ. ಇದ್ರೊಳಗೆ ಏನಂತ ಕಲಿಯುವಂತದೆಲ್ಲ ಏನೂ ಇಲ್ಲ. ಸುಮ್ನೆ ಅವ್ರು ಕಿತ್ತಾಡೋದ್ ನೋಡ್ಬೇಕಷ್ಟೇ ಅಂತ ನಮ್ಗೆ ಅನಿಸ್ತದೆ. ಅಂದ್ರೆ ಇವಾಗ ಕೆಲವರು ಧಾರಾವಾಹಿಗಳನ್ನ ನೋಡ್ತಾರೆ, ಕೆಲವರು ಬಿಗ್ ಬಾಸ್ ಅನ್ನ ನೋಡ್ತಾರೆ, ಕೆಲವರು ಸಿನಿಮಾಗಳನ್ನ ನೋಡ್ತಾರೆ, ಕೆಲವರು ನ್ಯೂಸ್ ಗಳನ್ನ ನೋಡ್ತಾರೆ. ನಮ್ಗೆ ಹೋದ್ ಸರಿ ಎಲ್ಲ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಬಿಗ್ ಬಾಸ್. ಈ ಸರಿ ಏನ ಲಾಸ್ಟ್ ಟೈಮ್ ಅಷ್ಟು ಬರೋದಿಲ್ಲ. ಟಾಸ್ಕ್ ಅಷ್ಟೇ, ಲಾಸ್ಟ್ ಟೈಮ್ ಎಲ್ಲ ಚೆನ್ನಾಗ್ ಕೊಟ್ರು, ಆಮೇಲೆ ಚೆನ್ನಾಗೂ ಆಡೋರು. ಈ ಸಾರಿ ಏನಂತ ಇದಿಲ್ಲ ಅವರು. ಆದ್ರೂ ಎಲ್ಲ TRP ಚೆನ್ನಾಗ್ ಬರ್ತದೆ ಹಂಗೆ ಹೀಗೆ ಅಂತ. ಏನೇ ಆದ್ರೆ ನಮ್ಗೇನೋ ಇಷ್ಟ ಆಗಿಲ್ಲ ಅದು. ಈ ಸಾರಿ ಇಷ್ಟ ಆಗಿಲ್ಲ. ಇದು ಅಣ್ಣನ ಅಭಿಪ್ರಾಯ, ಅವರ ಸ್ವಂತ ಅಭಿಪ್ರಾಯ. ಸ್ವಂತ ಅಭಿಪ್ರಾಯ. ಬಿಗ್ ಬಾಸ್ ಅವ್ರಿಗೆ ಇಷ್ಟ ಆಗಿಲ್ಲ ಅಷ್ಟೇ. ಹಾಗೆ ಲಾಸ್ಟ್ ಟೈಮ್ ಚೆನ್ನಾಗಿತ್ತು. ನಾವು ಒಂದು ಇದನ್ನ ಬಿಡ್ಲಿಲ್ಲ, ಎಲ್ಲ ನೋಡ್ದ. ಕಳಿಸ್ತಾರೆ. ಈ ಸರಿ ನೋಡ್ತೀವಿ, ಆಮೇಲೆ ಹೋಗಿ ಮಲಿಕತ್ತೀವಿ, ಅದಕ್ಕೆ ನೋಡ್ಕೊಳ್ಳಲ್ಲ. ಬಿಗ್ ಬಾಸ್ ಅವ್ರೆ ನೋಡ್ತೀರಾ ಗೊತ್ತಾ ನಮ್ಗೆ? ಈ ಒಂದು ಟೈಮ್ ನಲ್ಲಿ ನೀವು ಈ ಶೋ ಈ ಬಾರಿ ಇದು 11ನೇ ಬಾರಿ ಇದು. ಆಕ್ಚುಲಿ ಯಾರಿಗೋ ಕೆಲವ್ರಿಗೆ, ಈಗ ಅಣ್ಣನ್ಗೆ ಇಷ್ಟ ಆಗಿಲ್ಲ, ನೀವು ಕೆಲವು ಚೇಂಜಸ್ ಗಳನ್ನ ಮಾಡ್ಕೊಂಡ್ರೆ ಬಹಳ ಉಪಯೋಗ ಆಗುತ್ತೆ. ಚೇಂಜಸ್ ಗಳನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಜನ ನೋಡೋದು
ಸ್ವಲ್ಪ ಕಷ್ಟ ಆಗ್ಬಹುದು. ಬನ್ನಿ ಈಗ ಇನ್ನೊಬ್ರು ನಮ್ಮ ಹೋಟ್ಲಿನ ಕುಕ್ ಮಾಡ್ತಕ್ಕಂಥವ್ರು ಅವ್ರನ್ನ ಕೇಳೋಣ. ನೀವು ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀವಿ ಸರ್. ಏನ್ ಇಷ್ಟ ಆಗುತ್ತೆ ನಮ್ಗೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ನಾನ್ ನೋಡೋದೇ ಸುದೀಪ್ ಸರ್ ಸ್ಟೈಲ್ ನೋಡಕ್ಕೆ ಇಷ್ಟ ಆಗುತ್ತೆ. ಶನಿವಾರ ಭಾನುವಾರ ಸುದೀಪ್ ಡ್ರೆಸ್, ಅವ್ರು ಮಾತಾಡೋ ಸ್ಟೈಲ್ ಅದ್ ಮಾತ್ರ ಇಷ್ಟ ಆಗುತ್ತೆ. ಅಲ್ಲ, ಈಗ ನೆಕ್ಸ್ಟ್ ಟೈಮ್ 12ನೇ ಸೀಸನ್ ಇಂದ ಸುದೀಪ್ ಅವ್ರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಾಗ ಅಂದ್ರೆ ಅದೇ ನೆಕ್ಸ್ಟ್ ಯಾರು ಬರ್ತಾರೋ ಅವ್ರಿಗೆ ಅಡಿಟ್ ಆಗ್ಬೇಕಷ್ಟೇ, ಅವ್ರು ನೋಡ್ಕೊಂಡು. ಇನ್ಯಾರು ಕರೆಸರೆ ಸುದೀಪ್ ಅವ್ರು ಬಿಟ್ಬಿಟ್ಟು ಬೇರೆ ಯಾರು ಇಟ್ಟಾಗಿರೋ ಸೆಲೆಬ್ರಿಟಿನ ಕರೆಸ್ತಾರೆ, ಅವ್ರು ನೋಡ್ಕೊಂಡು ಕಾಲ್ ಕಳಿಬೇಕು. ನಿಮ್ ಪ್ರಕಾರ ಯಾರನ್ನ ಕರ್ಸ್ಬೇಕು ಅಂತ ಅನ್ಕೋತಾರೆ? ನನ್ ಪ್ರಕಾರ ರಮೇಶ್ ಅರವಿಂದ, ರಿಷಬ್ ಶೆಟ್ಟಿನ ಅಥವಾ ದರ್ಶನ್ ಅವರ? ದರ್ಶನ್ ಅವರೆಲ್ಲ ಬರಲ್ಲ ಬಿಗ್ ಬಾಸ್ಗೆಲ್ಲ. ಮಾಮೂಲಿ ರಮೇಶ್ ಸರ್ ಬರ್ತಾರೆ, ಇಲ್ಲ ಗಣೇಶ್ ಅವರು, ಶಿವರಾಜ್ ಕುಮಾರ್ ಸರ್ ಅವ್ರನ್ನ ಬರ್ಸ್ರೆ ನೋಡ್ಕೋಬಹುದು ಆರಾಮಾಗಿ. ಶಿವರಾಜ್ ಕುಮಾರ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಹಾ, ಚೆನ್ನಾಗಿರುತ್ತೆ, ಚೆನ್ನಾಗಿ ನಡ್ಸ್ಕೊಡ್ತಾರೆ ಅವ್ರ ಆರಾಮಾಗಿ. ಯಶ್ ಅವ್ರು ಬಂದ್ರೆ? ಯಶ್ ಅವ್ರೆಲ್ಲ ಡೇಟ್ಸ್ ಕೊಡಲ್ಲ ಬಿಡಿ ಬಿಗ್ ಬಾಸ್ಗೆಲ್ಲ, ಅವರು ಬಾಲಿವುಡ್ ಲೆವೆಲ್ ಅವ್ರದೆಲ್ಲ. ಓಕೆ, ಆಮೇಲೆ ಈ ಬಾರಿ ನಿಮ್ಗೆ ಯಾರು ಇಷ್ಟ ಆಗ್ತಾ ಇದಾರೆ ಅಂತ ಹೇಳಿದ್ರೆ? ಈ ಬಾರಿ ಅಂತಂದ್ರೆ ಮುಂಚೆ ನಮ್ಮ ಜಗ್ಗು ಸರ್ ಇಷ್ಟ ಆಗೋರು, ಜಗದೀಶ್ ಅವ್ರು ಹೊರಗಡೆ ಹೋದ್ರು. ಇವಾಗ ಇನ್ಯಾರು ಅಂತಂದ್ರೆ ನಮ್ಮ ಹನುಮಂತಣ್ಣನೇ ಇಷ್ಟ. ಅವ್ರು ನೋಡಿದ್ರೆ ಎಲ್ಲ ಯಾರನ್ನೇ ನಾವು ಕೇಳಿದ್ರು ಹೋಗಿ ಮೈಕ್ ಹಿಡಿದ್ರು ಇಷ್ಟ ಅಂತಾರೆ. ಯಾಕೆ ಅಂದ್ರೆ ಬಿಕಾಸ್ ಅವರು ಹಳ್ಳಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು, ಬಡವರು, ಅಂಡ್ ಮಾತಾಡೋದು ಚೆನ್ನಾಗಿ ಮಾತಾಡ್ತಾರೆ. ಸ್ವಲ್ಪ ನಾಲೆಡ್ಜ್ ಇದೆ, ಬಟ್ ಅವ್ರು ತೋರ್ಸ್ಕೊಳಲ್ಲ, ಅದಕ್ಕೆ ಇಷ್ಟ. ಇನ್ನೆಲ್ಲ ಮೈಂಡ್ ಅಲ್ಲಿ ಗೇಮ್ ಆಡ್ತಾರೆ, ಇವ್ರು ಸ್ವಲ್ಪ ಗೊತ್ತಾಗದೆ ಗೇಮ್ ಆಡ್ತಾ ಇದಾರೆ, ಅದಕ್ಕೋಸ್ಕರ ಇಷ್ಟ. ಅಲ್ಲ, ಈಗ ತುಂಬಾ ಜನ ಈಗ ಒಳಗಡೆ ಹೇಳ್ತಾರೆ ಅವ್ರು ಕತ್ತಂಗ್ ಇರ್ತಾರೆ, ಅಷ್ಟು ಗೊತ್ತಾಗಲ್ಲ ಅವ್ರಿಗೆ, ಹಂಗೆ ಹೀಗೆ ಅಂತಾರೆ. ಇಲ್ಲ, ಆಲ್ಮೋಸ್ಟ್ ಕಾಮನ್ ನಾನ್ ಸೆನ್ಸ್ ಅಲ್ಲ, ಬುದ್ಧಿ ಎಲ್ಲಾರ್ಗು ಇದ್ದೇ ಇರುತ್ತೆ, ಬಟ್ ಅವ್ರು ತೋರ್ಸ್ಕೊಳ್ಳೋದು ಆ ರೇಂಜ್ ತೋರ್ಸ್ಕೊಳ್ತಾರೆ ಅಷ್ಟೇ. ಇದೆ, ಅವರು ಮೈಂಡ್ ಗೇಮ್ ಚೆನ್ನಾಗ್ ಆಡ್ತಾರೆ ಹನುಮಂತ ಅವ್ರು. ಅಲ್ಲ, ಈಗ ಅನುಷ್ಠಾನ್ ಅವ್ರು ಹೇಗಿಸ್ತಾ ಇದ್ದು, ಹನುಮಂತ ನೀನು ವಾರ ಆದ್ರೂ ಸ್ನಾನ ಮಾಡಲ್ಲ, ಅವ್ರು ಡೈಲಿ ಸ್ನಾನ ಮಾಡ್ತೀವಿ, ಅದಕ್ಕೋಸ್ಕರ ನಿನ್ನ ಎಲಿಮಿನೇಟ್ ಮಾಡ್ತೀವಿ ಅಂತ. ಅಂದ್ರೆ ಅವ್ರು ಬೆಳ್ ಬಂದಿರೋ ರೀತಿ ಹಂಗೆ. ಇವ್ರು ಡೈಲಿ ಸೆಲೆಬ್ರಿಟಿ ಡೈಲಿ ಮಾಡ್ತಾರೆ, ಅವ್ರು ಹಳ್ಳಿ ಇದ್ದಂದ್ರೆ ಹಳ್ಳಿ ವಾರಕ್ಕೊಂದ್ಸಲಿನೇ ಸ್ನಾನ ಮಾಡೋದು. ಹಂಗೆ ಅವ್ರು ಯಾವ ರೀತಿ ಬೆಳ್ ಬಂದಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅವ್ರು ಸ್ನಾನ ಮಾಡೋದು ಬಿಡೋದು. ಅಂದ್ರೆ ಸ್ನಾನ ಮಾಡ್ಲಿಲ್ಲ ಅಂತ ಹೆಂಗ್ ಗಲೀಜೇನಲ್ವಲ್ಲ. ಅಲ್ಲ, ಯಾಕಂದ್ರೆ ಹಳ್ಳಿ ಸಿಟಿ ಜನ ನೋಡೋದೇ ಒಂಥರ, ಸ್ನಾನ ಮಾಡಿಲ್ಲ ಅಂದ್ರೆ ಅವ್ನು ಬೊಬ್ಬು ಹಾಗೆ ಹೀಗೆ ಅಂತೆಲ್ಲ ಹೇಳೋದಿರುತ್ತೆ. ಅದು ಇರುತ್ತೆ, ಬಟ್ ಅವ್ರು ಬೆಳ್ ಬಂದಿರೋ ರೀತಿ ಅಲ್ವಾ. ಊರಲ್ಲಿದ್ರೆ ಹಳ್ಳಿಲಿ ಕುರಿ ಕಾಯ್ಕೊಂಡು ಅವ್ರು ಬಂದಿರೋ ಅಂದ್ರೆ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಒಂದೇ ಸಲ ಸ್ನಾನ ಮಾಡೋದು. ಇಲ್ಲಿ ಆಚೆ ಎಲ್ಲ ಹೋಯ್ತಾ ಇರ್ತಾರೆ, ಅಲ್ಲಿ ಮಾಡ್ಕೊಳ್ತಾರೆ. ಹಂಗೆ ಅವ್ರು ಬೆಳ್ ಬಂದ ರೀತಿಯಿಂದ ಡಿಪೆಂಡ್ಸ್ ಆಗಿರುತ್ತೆ. ಇನ್ನು ಗೋಲ್ಡ್ ಸುರೇಶ್ ಅವರು 2 ಕೋಟಿ ಗೋಲ್ಡ್ ಅನ್ನ ಹಾಕೊಳ್ತಾರೆ, 50 ಲಕ್ಷ ಗೆಲ್ಲೋದು ಬಂದಿದ್ದಾರೆ. ಐ ಥಿಂಕ್ ಅದು ಪಬ್ಲಿಸಿಟಿ ಅಷ್ಟೇ. ಅವರು ಪಬ್ಲಿಸಿಟಿ, ಅವ್ರಿಗೆ ದುಡ್ಡುಗೋಸ್ಕರ ಏನ್ ಬಂದಿಲ್ಲ, ಒಟ್ನಲ್ಲಿ ನಾವು ಗೋಲ್ಡ್ ಸುರೇಶ್ ಅಂತ ರೆಕಗ್ನೈಸ್ ಆಗ್ಬೇಕು ಅಂತ ಪಬ್ಲಿಸಿಟಿಗೋಸ್ಕರ ಬಂದಿದ್ದಾರೆ. ದುಡ್ಡಂತೂ ಗೆಲ್ಲಕ್ ಬಂದಿಲ್ಲ. ಅವರು 1.5 kg ಬಂಗಾರನ ತಗೊಂಡ್ರೆ ಅವ್ರಿಗೆ 50 ಲಕ್ಷ ಯಾವ ಲೆಕ್ಕನೂ ಇರಲ್ಲ. ಅಲ್ಲ, ಅದೇ ದುಡ್ಡು ಚೆಲ್ಲಿದ್ರೆ ಪಬ್ಲಿಸಿಟಿ ಮಾಡ್ಕೋಬೋದಾಗಿತ್ತಲ್ಲ ಹೊರಗಡೆ. ಬಟ್ ಅದು ಇದೊಂಥರ ಪಬ್ಲಿಸಿಟಿ, ಅದೊಂಥರ ಪಬ್ಲಿಸಿಟಿ ಆಯ್ತದಲ್ಲ. ಇವ್ರು ದುಡ್ಡು ಮಾಡಿದ ಪಬ್ಲಿಸಿಟಿ ಬೇರೆ, ಅದು ಬಿಗ್ ಬಾಸ್ ಹೋಗಿ ಬಂದರಂತ ಪಬ್ಲಿಸಿಟಿ ಬೇರೆ ಅಲ್ಲ. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರು ಅವ್ರ ಅಭಿಪ್ರಾಯನ. ಎಷ್ಟು ಒಂದು ಖಡಕ್ ಆಗಿ, ಒಂದು ಖಡಕ್ನೆಸ್ ಇದೆಯಲ್ವಾ, ಖಡಕ್ನೆಸ್ ನಲ್ಲಿ ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಗೆ ನಮ್ಮ ತರಕಾರಿ ಮಾರ್ತಕ್ಕಂತ ಅಣ್ಣನ್ ಕೇಳೋಣ. ಬಿಗ್ ಬಾಸ್ ನೋಡಿರ? ಬಿಗ್ ಬಾಸ್ ಬರುತ್ತಲ್ಲ ಟಿವಿಲಿ? 9:30 ಬರುತ್ತಲ್ಲ. ಯಾಕಂದ್ರೆ ನೀವು ನೋಡಿರ್ಬೇಕಾ? ನೀವು ನೋಡುದಿಲ್ಲ, ಅವ್ರು ನೋಡಲ್ಲ. ಇದು ಆಕ್ಚುಲಿ ಎಲ್ರು ನೋಡ್ಲೇಬೇಕು ಅಂತ ಏನಿಲ್ಲ. ಈಗ ಕೆಲವರು ಟಿವಿ ನೋಡೋರು ನೋಡ್ತಾರೆ, ಕೆಲವ್ರು ನೋಡದೇ ಇರೋರು ಇರ್ತಾರೆ, ಕೆಲವರು ಅಲ್ಲಿ ಏನ್ ಕಂಟೆಂಟ್ಸ್ ಇದು ಸ್ಪರ್ಧಾಳುಗಳು ಇರ್ತಾವ ಅವ್ರಿಗೋಸ್ಕರ ನೋಡ್ತಾರೆ, ಕೆಲವರು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾರೆ. ಈ ರೀತಿ ಇರುತ್ತೆ. ಎಸ್, ಇದು ನಾವು ನಿಮ್ಗೆ ಸತ್ಯ ಏನಿದೆ, ರಿಯಾಲಿಟಿ ಏನಿದೆ, ಏನ್ ಚೆಕ್ ಇದೆ ಅನ್ನೋದನ್ನ ನಿಮ್ಗೆ ಇವತ್ತು ತಿಳಿಸುವಂತ ಕೆಲಸವನ್ನ ಮಾಡಿದ್ದೀವಿ. ನಿಮ್ಗೆ ಏನ್ ಅನಿಸ್ತಾ ಇದೆ? ಯಾಕೆಂದ್ರೆ ಆಕ್ಚುಲಿ ನಾವು ಕೂಡ ಇವತ್ತು ನಮ್ಗೆ ಏನು ಅಂದ್ರೆ ಏನೋ ಗೊತ್ತಿರ್ಲಿಲ್ಲ. ಸುಮ್ನೆ ಇದು ಫಸ್ಟ್ ಟೈಮ್ ಬಂದ್ ನಿಂತ್ಕೊಬಿಟ್ಟು ಜನ ಯಾವ ರೀತಿ ಮಾತಾಡ್ತಾರೆ, ಜನ ಯಾವ ರೀತಿ ಮಾತಾಡಲ್ಲ, ಮಳೆ ಬರ್ತಾ ಇದೆ ಆದ್ರೂನು ಯಪ್ಪ ಓಕೆ ಯಾವ ರೀತಿ ಮಾತಾಡ್ತಾರೆ ಮಾತಾಡಲ್ಲ ಅನ್ನೋ ಒಂದು ಗೊಂದಲದಲ್ಲೇ ಕೇಳಿದ್ವಿ. ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.